ಮ್ಯಾಟ್ರಿಮೋನಿ ಪ್ರೊಫೈಲ್ನಲ್ಲಿ ರಿಚ್ ಕಿಡ್, ರಿಯಲ್ ಆಗಿ ಫ್ರಾಡ್. ಡಾಕ್ಟರ್, ಲಾಯರ್, ಜಡ್ಜ್ ಅಂತೇಳಿ ಕೋಟಿ ಕೋಟಿ ವಂಚನೆ. ಬಾಡಿಗೆ ಬಂಗಲೆ, ಶಾದಿ ದೋಖಾ, ಮಗನಿಗೆ ತಾಯಿನೇ ಸಾಥ್. ಇದೇ ಇವತ್ತಿನ ಕ್ರೈಮ್ ರಿಪೋರ್ಟ್. ನಾನು ಸಂದೇಶ್. ಸರಿಯಾಗಿ ತಾಳಿ ಕಟ್ಟೋ ಟೈಮ್ಗೆ ನಿಲ್ಸಿ ಅನ್ನೋ ಕೂಗು ಸಿನಿಮಾಗಳಲ್ಲಿ ಕಾಮನ್. ಬಟ್ ರಿಯಲ್ ಲೈಫ್ನಲ್ಲಿ ಅದು ದೊಡ್ಡ ಆಘಾತ. ಇಲ್ಲೊಂದು ಜೋಡಿಯದ್ದು ಮದುವೆ ಫಿಕ್ಸ್ ಆಗಿತ್ತು. ಕಾರ್ಡ್ ಕೂಡ ಹಂಚಿಯಾಗಿತ್ತು. ಕೊಡೋದು ತಗೊಳ್ಳೋದ್ರ ಬಗ್ಗೆನೂ ಮಾತುಕತೆ ಆಗಿತ್ತು. ಮದುವೆ ಟೈಮ್ಗೆ ಬರಬೇಕಿದ್ದ ಈ ನಿಲ್ಸಿ ಅನ್ನೋ ಡೈಲಾಗ್ ಮದುವೆಗೆ ಮುಂಚೆನೇ ಕೇಳಿ ಬಂತು. ಅದನ್ನ ಯಾರೋ ವಿಲನ್ನೋ ಎಕ್ಸ್ ಗರ್ಲ್ ಫ್ರೆಂಡೋ ಹೇಳಿದ್ದಲ್ಲ, ಪೊಲೀಸ್ ಹೇಳಿದ್ದು. ಏನಿದು ಕೇಸ್? ಮ್ಯಾಟ್ರಿಮೋನಿಯಲ್ಲಿ ನಡೆದಿದ್ದ ತಾಯಿ ಮಗನ ಮಹಾದೋಖ ಎಂಥದ್ದು ಹೇಳ್ತೀವಿ ಕೇಳಿ. ಬೂಟು, ಮೈಗೊಂದು ಕೋಟು, ಗಟ್ಟು ಮಸ್ತಾದ ಮೈ, ಕೊರಳಿಗೊಂದು ಟೈ, ಹೀರೋ ರೇಂಜ್ಗೆ ಸ್ಮೈಲು, ಕೂಲಿಂಗ್ ಗ್ಲಾಸ್ ಹಾಕಿ ಸ್ಟೈಲು, ನೋಡೋಕೆ ಒಂದ್ ರೇಂಜ್ಗೆ ಹೀರೋನೇ, ಬಟ್ ಈತ ಮಾಡೋ ಮಾಡಿದ ಕೆಲ್ಸದಲ್ಲಿ ವಿಲ್ಲನ್ನೇ. ಮ್ಯಾಟ್ರಿಮೋನಿಯಲ್ಲಿ ಸುಂದರಿಯರ ಪ್ರೊಫೈಲ್ಗಳನ್ನ ಟ್ಯಾಗ್ ಮಾಡಿ ಅದೇ ಮ್ಯಾಟ್ರಿಮೋನಿಯಲ್ಲಿ ಐ ಆಮ್ ಸಿಂಗಲ್ ರೆಡಿ ಟು ಮಿಂಗಲ್ ಅಂತ ಬೋರ್ಡ್ ಹಾಕಿಕೊಂಡಿರೋ ಈತ ಮೊದಲು ಹುಡುಗಿರಿಗೆ ರಾಜ, ಆಮೇಲೆ ಖದೀಮ ಕಳ್ಳ. ಒಟ್ನಲ್ಲಿ ಈತ ಪ್ರಳಯಾಂತಕನಂತೆ. ಇನ್ನೇನ್ ಹೇಳೋದಿದೆ, ಆತ ಖದೀಮ, ಕಳ್ಳ, ಪ್ರಳಯಾಂತಕ, ಹೀಗೆ ಸಾಲು ಸಾಲು ಟೈಟಲ್ಗಳನ್ನ ಪಡೆದಿರೋ ಈ ಪುಣ್ಯಾತ್ಮ ಮೊದಲು ಡಾಕ್ಟರ್, ಆಮೇಲೆ ಲಾಯರ್, ಆಮೇಲೆ ಜಡ್ಜ್. ಆತನ ಪ್ರೊಫೈಲ್ಗಳು, ಆತನ ಪೋಸ್ಗಳು, ಆತನ ಹಿಸ್ಟರಿ ಪೇಜ್ಗಳನ್ನ ತಿರುವಿ ಹಾಕಿಬಿಟ್ರೆ ಒಂದು ದೊಡ್ಡ ವಂಚನೆಯ ಪುಸ್ತಕವೇ ಆಗ್ಬಿಡ್ತಾ ಇದೆ. ಅವನದ್ದು ಬಣ್ಣ ಬಣ್ಣದ ಮಾತಷ್ಟೇ ಅಲ್ಲ, ಬಣ್ಣ ಬಣ್ಣದ ವೇಷ ಕೂಡ. ಪ್ರದೀಪ್ ಜೋಸೆಫ್ ಈ ಹೆಸರು ಮ್ಯಾರೇಜ್ ಸದ್ದಿಗಿಂತ ಮ್ಯಾಟ್ರಿಮೋನಿ ಅಡ್ಡದಲ್ಲೇ ಹೆಚ್ಚು ಸೌಂಡ್ ಮಾಡಿದೆ. ಯಾಕಂದ್ರೆ ಈ ವ್ಯಕ್ತಿ ಡಾಕ್ಟರ್ ಪ್ರದೀಪ್ ಸೆಲೋಮನ್ ಅನ್ನೋ ಹೆಸರಿನಲ್ಲಿ ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡಿ ಮ್ಯಾಟ್ರಿಮೋನಿ ಸೈಟ್ ನಲ್ಲಿಟ್ಟಿದ್ದ. ತಾನು PhD ಪದವೀಧರ ಅಂತಲೂ, ದೊಡ್ಡ ಉದ್ಯೋಗದಲ್ಲಿರೋದಾಗಿಯೂ, ವರ್ಷಕ್ಕೆ ಏನಿಲ್ಲ ಅಂದ್ರೂ 40 ರಿಂದ 70 ಲಕ್ಷ ಸಂಪಾದನೆ ಇದೆ ಅಂತಲೂ ಹೀಗೆ ಕೆಲ ಅಟ್ರಾಕ್ಟ್ ಆಗೋ ಪಾಯಿಂಟ್ಸ್ ಹಾಕ್ತಿದ್ದ. ಅವನ ಪೇಜ್ ನೋಡಿದ ಜನ ತಮ್ಮ ಮಗಳಿಗೆ ಇವನೇ ಸೂಟ್ ಆಗ್ತಾನೆ, ನಮ್ ಲೆವೆಲ್ಗೆ ಇವನೇ ಸರಿ ಅಂತ ಫಿಕ್ಸ್ ಆಗ್ತಾ ಇದ್ರು. ಬಟ್ ಅವರು ತಮ್ಮ ಮಗಳನ್ನ ಒಂದು ವಂಚನಾ ಕೂಪಕ್ಕೆ ತಳ್ತಿದ್ದಾರೆ ಅನ್ನೋ ಅರಿವೇ ಇರಲಿಲ್ಲ. ಯಾಕಂದ್ರೆ ಅವನು ಸೃಷ್ಟಿ ಮಾಡಿದ್ದ ಜಾಲ ಅಂತದ್ದು. ಅವನು ಶ್ರೀಮಂತ ಕುಟುಂಬದ ಯುವತಿಯರನ್ನೇ ಟಾರ್ಗೆಟ್ ಮಾಡಿ ಆ ಕುಟುಂಬಗಳಿಗೆ ಹತ್ತಿರ ಆಗ್ತಾ ಇದ್ದ. ಬಣ್ಣದ ಮಾತಿಗೆ ಮರಳಾಗ್ತಾ ಇದ್ದ ಕುಟುಂಬದವರು ಅವನ ಕಂಟ್ರೋಲ್ಗೆ ಹೋಗ್ಬಿಡ್ತಾ ಇದ್ರು. ಈ ಪ್ರದೀಪನ ಕಥೆ ಶುರು ಮಾಡಿದ್ರೆ ಒಂದು ಪ್ರಣಯದ ಕಥೆಯಾಗಲ್ಲ, ಬರೋಬ್ಬರಿ 10 ಪ್ರಣಯದ ಕಥೆಗಳಾಗ್ತಾವೆ. ಮ್ಯಾಟ್ರಿಮೋನಿ ಪ್ರೊಫೈಲ್ನಲ್ಲಿ ರಿಚ್ ಕಿಡ್, ರಿಯಲ್ ಆಗಿ ಫ್ರಾಡ್, ಡಾಕ್ಟರ್, ಲಾಯರ್, ಜಡ್ಜ್ ಅಂತ ಹೇಳಿ ಕೋಟಿ ಕೋಟಿ ವಂಚನೆ. ಪ್ರದೀಪ್ ಜೋಸೆಫ್ ಅನ್ನೋ ಈ ಪ್ರಳಯಾಂತಕ ಎಷ್ಟೋ ಹೆಣ್ಣು ಮಕ್ಕಳ ಬದುಕನ್ನ ಹಣ್ಗಾಯ್ ನೀರ್ಗಾಯ್ ಮಾಡೋಕೆ ಹೊರಟವನು. ಇಂಥವರಿಗೆ ಬುದ್ಧಿ ಹೇಳೋರು ಯಾರೂ ಇರ್ಲಿಲ್ವಾ ಅಂತ ಕೇಳಿದ್ರು, ಬುದ್ಧಿ ಹೇಳೋರಿರ್ಲಿಲ್ಲ. ಬಟ್ ಅವನು ಹೇಳಿದಂತೆ ಕೇಳೋರು ಇದ್ರು. ಅವನ ಎಲ್ಲ ಫ್ರಾಡ್ ಕೆಲಸಗಳಿಗೆ ಸಾಥ್ ಕೊಡ್ತಾ ಇದ್ದವರು ಬೇರಾರು ಅಲ್ಲ, ಆ ಸುಂದರಾಂಗನನ್ನ ಹೆತ್ತ ತಾಯಿ, ಆ ಕಲಾಕಾರನ ಹೆತ್ತಮ್ಮ ಬೇರಾರು ಅಲ್ಲ, ಇದೇ ಕಲಾವತಿ. ಪ್ರದೀಪ್ ತಾಯಿಗೆ ತಕ್ಕ ಮಗನಂತೂ ಅಲ್ಲ, ಆತನ ಮಗನಿಗೆ ತಕ್ಕ ತಾಯಿಯಾಗಿದೆ ಮೇನ್ ಅಲಿಗೇಷನ್.
ಈ ಇಬ್ರು ಸೇರಿ ಅಮಾಯಕ ಯುವತಿಯರನ್ನ ಟಾರ್ಗೆಟ್ ಮಾಡಿ ವಂಚನೆ ಮಾಡ್ತಾ ಇದ್ರು ಅನ್ನೋದು ಮತ್ತೊಂದು ಗಂಭೀರ ಆರೋಪ. ಈ ದಿನ ಈ ಇಬ್ಬರ ಕಥೆ ಬಗೆದಷ್ಟು ಬಯಲಾಗ್ತಾ ಇದೆ. ಮದುವೆಗಾಗಿ ಅವನನ್ನ ಮ್ಯಾಟ್ರಿಮೋನಿಯಿಂದ ಕಾಂಟ್ಯಾಕ್ಟ್ ಮಾಡಿದ್ದು ದೊಡ್ಡ ದೊಡ್ಡ ಮನೆತನದವರೇ, ಅವನ ಬಲೆಗೆ ಬಿದ್ದಿದ್ದು ಸಹ ಅವರೇ ಅಂತ ತಿಳಿದು ಜನ ಶಾಕ್ ಆಗಿದ್ದಾರೆ. ಅಷ್ಟಕ್ಕೂ ಇವರ ಟ್ರ್ಯಾಪ್ ಹೇಗಿರುತ್ತೆ, ಇವರ ಮಾಯಾಜಾಲಕ್ಕೆ ಸಿಲುಕಿ ವಿಲವಿಲ ಅಂದೋರು ಯಾರು, ಆಮೇಲೆ ಆಗಿದ್ದೇನು ಅಂತ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ, ಕೇಳಿ. ಆತ ಬೆಂಗಳೂರಿನ ಉದ್ಯಮಿ, ಮಗಳಿಗೆ ಗಂಡು ಹುಡುಕ್ತಾ ಇದ್ದ. ಆ ಕುಟುಂಬಕ್ಕೆ ಮ್ಯಾಟ್ರಿಮೋನಿಯಲ್ಲಿ ಒಂದು ಪ್ರೊಫೈಲ್ ಓಪನ್ ಮಾಡಿದ್ರೆ LLB ಮಾಡಿ PhD ಮಾಡಿ ಮುಂದೆ ಜಡ್ಜ್ ಆಗೋ ಕನಸು ಕಟ್ಕೊಂಡಿದ್ದ ಹುಡುಗ ಸಿಕ್ಕಿದ್ದ. ಅಲ್ಲಿ ಸಿಕ್ಕವರ ಬೇರಾರು ಅಲ್ಲ, ಇದೇ ಪ್ರದೀಪ್ ಜೋಸೆಫ್. ಆ ಪ್ರೊಫೈಲ್ ನೋಡಿ ಆ ಉದ್ಯಮಿ ಪ್ರದೀಪ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಇರೋದು ಒಬ್ಬಳೇ ಮಗಳು, ವಿದ್ಯಾವಂತ ಹುಡುಗಿನೇ ಮದುವೆ ಮಾಡಿಕೊಟ್ರೆ ಅವಳು ಸುಖವಾಗಿರ್ತಾಳೆ ಅನ್ನೋದು ಎಲ್ಲಾ ಹೆತ್ತವರ ಕನಸಂತೆ ಆ ತಂದೆ ಕನಸು, ಆಸೆ. ಅದೇ ಟೈಮ್ನಲ್ಲಿ ಪ್ರದೀಪ್ ಜೋಸೆಫ್ ಕೂಡ ಕಾಂಟ್ಯಾಕ್ಟ್ಗೆ ಸಿಕ್ಕಿದ್ದ. ಎರಡು ಕುಟುಂಬಗಳು ಮೀಟ್ ಮಾಡೋಕೆ ನಿರ್ಧಾರ ಮಾಡಿದ್ರು. ಡೈರೆಕ್ಟ್ ಆಗಿ ಮಾತುಕತೆಗೆ ಇಳಿದು ಬಿಡೋಣ ಅನ್ನೋ ಸಿಗ್ನಲ್ ಕೂಡ ಸಿಕ್ತು. ಬೆಂಗಳೂರಿನ ಚರ್ಚ್ ಒಂದನ್ನ ಮಾತುಕತೆಗೆ ಸ್ಪಾಟ್ ಮಾಡ್ಕೊಂಡ್ರು. ಉದ್ಯಮಿ ತನ್ನ ಮಗಳು ಇಡೀ ಕುಟುಂಬಸ್ಥರ ಜೊತೆ ಚರ್ಚ್ಗೆ ಬಂದಿದ್ರು. ಬಟ್ ಅಲ್ಲಿಗೆ ಪ್ರದೀಪ್ ಜೋಸೆಫ್ ಮತ್ತಾತನ ತಾಯಿ ಮಾತ್ರ ಬಂದಿದ್ರು. ನಾವು ನೋಡಿದ್ರೆ ಇಷ್ಟೊಂದು ಜನ ಬಂದಿದ್ದೀವಿ, ನೀವು ನೋಡಿದ್ರೆ ಇಬ್ರೇ ಬಂದಿದ್ದೀರಲ್ಲ ಅನ್ನೋ ಪ್ರಶ್ನೆ ಉದ್ಯಮಿಯದ್ದು. ಬಟ್ ಅದಕ್ಕೆ ಪ್ರದೀಪ್ನ ಆನ್ಸರ್, ಎಲ್ಲಾ ಓಕೆ ಆದ್ಮೇಲೆ ಫ್ಯಾಮಿಲಿ ಜೊತೆಗೆ ಬರ್ತೀವಿ ಬಿಡಿ ಅಂತ ತಳ್ಳಿ ಹಾಕಿದ್ದ. ಪ್ರದೀಪ ಇಲ್ಲೇ ಒಂದು ಡೈಲಾಗ್ ಹೊಡಿತಾನೆ, ನಾನು ಇದೇ ಮೊದಲು ಹುಡುಗಿ ನೋಡಿದ್ದು, ಇದೇ ಕೊನೆ ಹುಡುಗಿ ಆಗ್ಬೇಕು ಅಂತಾನೆ. ಹುಡುಗಿಗೂ ದಸರಾ ಬೊಂಬೆ, ನಿನ್ನ ನೋಡಲು ನಮ್ಮೂರಿಂದ ಬಂದೆ ಕಣೆ ಅಂತ ಯಾಮಾರಿಸಿರ್ತಾನೆ. ಉದ್ಯಮಿ ಫ್ಯಾಮಿಲಿ ಫುಲ್ ಖುಷ್. ಆ ಖುಷಿಯನ್ನ ಪ್ರದೀಪ್ ಮತ್ತಷ್ಟು ಡಬಲ್ ಮಾಡೋಕೆ ಮತ್ತೊಂದು ಬಂಡಲ್ ಬಡಾಯಿ ಕೊಚ್ಕೊಳ್ತಾನೆ. ಅದೇ, ನಾನು ಜಡ್ಜ್ ಎಕ್ಸಾಮ್ ಬರ್ದಿದ್ದೀನಿ, ಇನ್ನೇನು ಜಡ್ಜ್ ಆಗ್ತೀನಿ ಎಂದು ಬಿಡ್ತಾನೆ. ಇದನ್ನೆಲ್ಲ ನೋಡಿ ಕೇಳಿದ್ದ ಉದ್ಯಮಿ ಕುಟುಂಬ ಫುಲ್ ಫಿದಾ ಆಗಿ, ಅಂದಗಾರ ಅಳಿಮಯ್ಯ, ನಿನ್ನ ಅಂದ ನೋಡೋಕೆ ಕಣ್ಯಾಕಯ್ಯ, ನನ್ನ ಮಗಳ ನೀಡೋಕೆ ಚಿಂತ್ಯಾಕಯ್ಯ ಅಂದ್ಬಿಡ್ತಾರೆ. ಇಲ್ಲಿವರೆಗೂ ಕೇಳಿದ್ದ ಸ್ಟೋರಿ ಚೆನ್ನಾಗಿತ್ತು, ತುಂಬಾ ಅದ್ಭುತವಾಗಿತ್ತು. ಪ್ರದೀಪ್ ತುಂಬಾ ನೀಟಾಗಿ ಇಡೀ ಫ್ಯಾಮಿಲಿ ಡ್ರಾಮಾವನ್ನ ಚೆನ್ನಾಗಿ ಬರೆದಿದ್ದ. ಆ ತಾಯಿ ಕೂಡ ಅದ್ಭುತವಾಗಿ ನಟಿಸಿದ್ಲು. ಬಟ್ ಇಲ್ಲಿ ಉದ್ಯಮಿಗೆ ಒಂದು ಡೌಟ್ ಅಂತೂ ಇದ್ದೇ ಇತ್ತು. ಹೆಣ್ ಕೊಡೋರು ಆ ಕಡೆ ಒಂದು ತಲೆಮಾರು, ಈ ಕಡೆ ಒಂದು ತಲೆಮಾರು ನೋಡೋದು ಮಾಮೂಲಿ. ಹಾಗಾಗಿ ಪ್ರದೀಪ್ ಮೈಸೂರಿನಲ್ಲಿ ಸ್ವಂತ ಮನೆ ಇದೆ, ಅಪಾರ್ಟ್ಮೆಂಟ್ ಇದೆ, ಐಷಾರಾಮಿ ಕಾರುಗಳಿವೆ, ಪ್ರಾಪರ್ಟಿಗಳಿವೆ ಅಂತ ಹೇಳಿದ್ದ. ಮಗಳನ್ನ ಕೊಡೋ ತಂದೆ ಸುಮ್ನಿರ್ತಾನ? ಹುಡುಗನ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡೋಕೆ ಗ್ರೌಂಡ್ಗೆ ಇಳಿದಿದ್ರು. ಮೈಸೂರಿಗೆ ಹೋಗಿ ಅಕ್ಕಪಕ್ಕದ ಮನೆಯವರ ಹತ್ರ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ರು. ಪ್ರದೀಪ್ ಮತ್ತವನ ತಾಯಿ ಇತ್ತೀಚೆಗಷ್ಟೇ ಆ ಒಂದು ಬಂಗಲಿಗೆ ಬಂದು ಸೆಟಲ್ ಆಗಿದ್ರಿಂದ ಉದ್ಯಮಿಗೆ ಒಳ್ಳೆಯವರೇ ಅನ್ನೋ ಸ್ಟ್ಯಾಂಪ್ ಸಿಕ್ತು. ಆ ಉದ್ಯಮಿ ಅಲ್ಲಿಂದ ಸೀದಾ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋದ್ರು. ಅವರ ಬಗ್ಗೆ ಡೀಟೇಲ್ಸ್ ಹೇಳಿ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿದಾಗ ಯಾವುದೇ ಕೇಸ್ಗಳು ಇರಲಿಲ್ಲ. ಉಸ್ಸಪ್ಪ ಅಂತ ಉದ್ಯಮಿ ವಾಪಸ್ ಬೆಂಗಳೂರಿಗೆ ಬಂದು, ಹುಡುಗ ಒಳ್ಳೆಯವನು, ಒಳ್ಳೆ ವಿಷನ್ ಇರೋನು, ಮನೆಯೆಲ್ಲ ಚೆನ್ನಾಗಿದೆ, ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಬಿಡೋಣ ಅಂದ್ರು. ತಡ ಇನ್ಯಾಕೆ ಅಂತ ಮೊದಲು ಎಂಗೇಜ್ಮೆಂಟ್ ಫಿಕ್ಸ್ ಮಾಡ್ಕೊಂಡಿದ್ದ ಆ ಕುಟುಂಬ ಪ್ರದೀಪನಿಗೆ ಡೈಮಂಡ್ ರಿಂಗ್ ಕೊಡಿಸಿದ್ರು, ತನ್ನ ಮಗಳಿಗೂ ರಿಂಗ್ ಕೊಡಿಸಿದ್ರು. ಇಲ್ಲಿಂದ ಪ್ರದೀಪನ ಅಸಲಿ ಆಟ ಶುರುವಾಯ್ತು ನೋಡಿ. ಎಂಗೇಜ್ಮೆಂಟ್ ಆಗ್ತಾ ಇದ್ದಂತೆ ಡೈಮಂಡ್ ರಿಂಗ್ ನೋಡಿದ ಪ್ರದೀಪನಿಗೆ ಅವನಲ್ಲಿ ಅಡಗಿದ್ದ ಹಣದಾಹದ ಮೋಹಿ ಹೊರಬಂದಿದ್ದ. ಅದಕ್ಕೊಂದು ಆರಂಭ ಬೇಕಿತ್ತು. ಕೂಡಲೇ ನನಗೆ 4 ಕೋಟಿ ಹಣ ಬರೋದು ಇದೆ, ಈ ಜೂನ್ ತಿಂಗಳಲ್ಲಿ ದುಡ್ಡು ಬರುತ್ತೆ, ಎಲ್ಲ ಖರ್ಚು ನೀವೇ ಮಾಡಿ, ಆಮೇಲೆ ನಾನು ಕೊಡ್ತೀನಿ ಅಂದುಬಿಟ್ಟ.
ಹೊಸ ಮಾವ ಮಗಳ ಎಂಗೇಜ್ಮೆಂಟ್ ಬೇರೆ ಆಗೋಯ್ತು. ಈಗ ಅಳಿಯನ ತಾಳಕ್ಕೆ ತಕ್ಕಂತೆ ಕುಣಿಯೋದು ಬಿಟ್ರೆ ಬೇರೆ ಆಪ್ಷನ್ ಇರಲಿಲ್ಲ. ಅದ್ದೂರಿಯಾಗಿ ಮದುವೆ ಕಾರ್ಡ್ ಪ್ರಿಂಟ್ ಆದ್ವು, ಊರೆಲ್ಲ ಹಂಚಾಯ್ತು. ಅದ್ದೂರಿಯಾಗಿ ಪ್ಯಾಲೇಸ್ ಗ್ರೌಂಡ್ ಮದುವೆಗೆ ರಂಗ ಸಜ್ಜಿಕೆಯಾಗಿ ಬುಕ್ ಆಯ್ತು. 1.5 ಕೋಟಿ ಖರ್ಚಲ್ಲಿ ಮದುವೆಗೆ ಸೆಲೆಬ್ರೇಷನ್ ಮ್ಯಾಪ್ ರೆಡಿ ಆಯ್ತು. ಚಿನ್ನ ಬಟ್ಟೆ ಖರೀದಿಗೂ ತೆಂಗು ಬಾಳೆ ಚಪ್ಪರ ಎಲ್ಲದಕ್ಕೂ ಪ್ಲಾನ್ ಆಗ್ತಾ ಇತ್ತು. ಆಗ ಪ್ರದೀಪನ 2ನೇ ಅಟೆಂಪ್ಟ್ ಆಯ್ತು. ಮದುವೆಗೆ ಏನ್ ಕೊಡ್ತೀರಾ ಮಾವ ಅಂತ ಕೇಳಿದವನೇ ಅವನ ಮೋಹದ ಪಟ್ಟಿ ಮಾವನ ಮುಂದಿಟ್ಟಿದ್ದ. ಮದುವೆ ಫಿಕ್ಸ್ ಆಗ್ತಾ ಇದ್ದಂತೆ ಪ್ರದೀಪ್ ಜೋಸೆಫ್ ಅಸಲಿ ಆಟ ಶುರು ಮಾಡಿದ್ದ. ಮದುವೆಯಾಗಬೇಕು ಅಂದ್ರೆ ಫಾರ್ಚುನರ್ ಲೆಜೆಂಡ್ ಕಾರ್ ಬೇಕು, 1 ಕೆಜಿ ಚಿನ್ನ ಬೇಕು, ಆಭರಣಗಳು ಬೇಕು, ಬೆಂಗಳೂರಲ್ಲಿ ಒಂದು ಹೊಸ ಮನೆ ಮಾಡ್ಕೊಂಡು ಬೇಕು, ಕೊರಳಿಗೆ ಚೈನ್, ಕೈಗೆ ಬ್ರಾಸ್ಲೆಟ್, ಬೆರಳಿಗೆ ಉಂಗುರ, ಕಾಸ್ಟ್ಲಿ ವಾಚ್ ಬೇಕು ಅಂತ ಹೇಳಿದ್ದ. ಅಷ್ಟೇ ಎಲ್ಲ ಆತ ಡಿಮ್ಯಾಂಡ್ ಮಾಡಿದ್ದೆಲ್ಲವೂ ಮದುವೆಗೆ ಮುಂಚೆನೇ ಕೊಡಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ದ. ಅದರ ಜೊತೆಗೆ ಅದ್ದೂರಿ ಮದುವೆ ಪ್ಯಾಲೇಸ್ ಗ್ರೌಂಡ್ ನಲ್ಲೇ ರಿಸೆಪ್ಷನ್ ಕೂಡ ಆಗ್ಬೇಕು ಅಂತ ಹೇಳಿದ್ನಂತೆ ಈ ನೈವಂಚಕ ಪ್ರದೀಪ. ಒಬ್ಬಳೆ ಮಗಳು ಅಂತ ಪ್ರದೀಪ ಕೇಳಿದ್ದಕ್ಕೆಲ್ಲ ಓಕೆ ಹೇಳಿದ್ದ ಉದ್ಯಮಿ ಇನ್ನೇನು ಮದುವೆಗೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ರು. ಮಗಳ ಮದುವೆ ಒಬ್ಬ ಸಕಲ ಕಲಾ ವಲ್ಲಭ ಸಿಕ್ಕಿದ್ದಾನೆ ಅಂತ ತಂದೆ ಖುಷಿ ಪಟ್ಟಿದ್ದ. ಮಗಳು ಸಹ ಜೀವನಕ್ಕೆ ಇದಕ್ಕಿಂತ ಇನ್ನೇನ್ ಬೇಕು ಅನ್ಕೊಂಡಿದ್ಲು. ಕಾರ್ಡ್ ಪ್ರಿಂಟ್ ಆಗಿ ಬೆಂಗಳೂರು ತಲುಪಿದ್ವು. ಆ ಕಾರ್ಡ್ ವಿಷಯ ಸ್ಪ್ರೆಡ್ ಆಗಿತ್ತು. ಆ ಉದ್ಯಮಿ ಮನೆ ಪೂರ ಮದುವೆಯ ರಂಗಿದ್ದ ತುಂಬಿತ್ತು. ಬಟ್ ಇನ್ನೇನು ಕೆಲ ದಿನಗಳಲ್ಲಿ ಮಂಗಳ ವಾದ್ಯ ಕೇಳುತ್ತೇನೋ ಸಡಗರ ಇದ್ದಾಗ ಅಲ್ಲಿಗೆ ಮೈಸೂರು ಪೊಲೀಸರ ಎಂಟ್ರಿ ಆಗುತ್ತೆ. ಮೈಸೂರು ಪೊಲೀಸರ ಬರುವಿಕೆಯಿಂದ ತಬ್ಬಿಬ್ಬಾದ ಉದ್ಯಮಿ ಏನಾಯ್ತು ಸರ್ ಅಂದ್ರೆ, ನಾವು ಹುಡುಕಿಕೊಂಡು ಬಂದಿದ್ದು ನಿಮ್ಮನ್ನೇ ಅಂದು ಬಿಟ್ರು. ನಾವು ಮೈಸೂರು ಪೊಲೀಸರು ಅಂದ್ರು. ಆಗ ರಿವೀಲ್ ಆಗಿದ್ದೇ ಪ್ರದೀಪ್ ಜೋಸೆಫ್ನ ಅಸಲಿ ಮುಖ. ಪೊಲೀಸರು ಕೊಟ್ಟ ದಾಖಲೆ ನೋಡಿ ಇಡೀ ಕುಟುಂಬ ದಂಗಾಗಿ ಹೋಯ್ತು. ಆಕಾಶವೇ ಕಳಚಿ ಬಿದ್ದಂತಾಯ್ತು. ಆ ಉದ್ಯಮಿಯನ್ನಂತೂ ನಡು ಸಮುದ್ರಕ್ಕೆ ಎಸೆದಂತಾಯ್ತು. ಆ ದಿನ ಚರ್ಚೆಗೆ ಬಂದಿದ್ದ ತಾಯಿ ಮಗ ದೊಡ್ಡ ಫ್ರಾಡ್ಸ್ ಅಂತ ಅರ್ಥವಾಗುವಷ್ಟರಲ್ಲಿ ಕೋಟಿ ಕೋಟಿ ಪ್ರದೀಪ ಬೊಕ್ಕಸ ಸೇರಿತ್ತು. ಅಲ್ಲಿಂದ ಆಗಿದ್ದೇ ಅಸಲಿ ಮೈಂಡ್ ಬ್ಲಾಂಕ್ ಆಗೋ ಕತೆ. ಪ್ರೊಫೈಲ್ ಏನೋ ಹೈಫೈ, ಪ್ರಾಫಿಟ್ ನೋಡಿದ್ರೆ ಊಫಿ, ಕ್ಯಾರೆಕ್ಟರ್ ಏನೋ ಮೇಲೆ ತಳುಕು ಒಳಗೆ ಹುಳುಕು. ತಂದೆಗೆ ತಕ್ಕ ಮಕ್ಕಳನ್ನು ನೋಡಿರ್ತೀರ, ತಾಯಿಗೆ ತಕ್ಕ ಮಕ್ಕಳನ್ನು ನೋಡಿರ್ತಾರೆ. ಬಟ್ ಫಾರ್ ದ ಫಸ್ಟ್ ಟೈಮ್ ಮಗನಿಗೆ ತಕ್ಕ ತಾಯಿ ಅಂತ ಆ ಕಲಾಕಾರನ ತಾಯಿ ಕಲಾವತಿಯನ್ನ ನೋಡ್ತಿದ್ದೀರಾ. ಇವರ ಫ್ರಾಡ್ ಕೆಲಸ ಬಗೆದಷ್ಟು ಬಯಲಾಗುವಂಥದ್ದು, ತೆಗೆದಷ್ಟು ದಂಗಾಗುವಂಥದ್ದು. 10 ಯುವತಿಯರಿಗೆ ಈ ಮೋಸದ ಆಟ ಹೆಣ್ಣೆತ್ತವರನ್ನೇ ಬೆಚ್ಚಿ ಬೀಳಿಸುವಂಥದ್ದು. ಮದುವೆಗೆ ಸಿದ್ಧವಿದ್ದ ಮನೆಗೆ ಪೊಲೀಸರ ಎಂಟ್ರಿ ಆತಂಕವನ್ನ ಕ್ರಿಯೇಟ್ ಮಾಡಿದ್ದಲ್ದೆ ದೊಡ್ಡ ಗಂಡಾಂತರ ತಪ್ಪಿಸಿತ್ತು. ಪೊಲೀಸರು ಕೊಟ್ಟ ಎವಿಡೆನ್ಸ್ ನೋಡಿ ಉದ್ಯಮಿ ಕುಟುಂಬ ಶಾಕ್ನಿಂದ ಹೊರಬರೋಕೆ ಆಗಿರ್ಲಿಲ್ಲ ಎನ್ನಲಾಗ್ತಾ ಇದೆ. ಯಾವಾಗ ಪ್ರದೀಪ್ ಜೋಸೆಫ್ ದೊಡ್ಡ ಫ್ರಾಡ್ ಅನ್ನೋದನ್ನ ದಾಖಲೆ ಸಮೇತ ತೋರಿಸಿದ್ರೋ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಅಂತಲೇ ಉದ್ಯಮಿ ಮತ್ತೆ ಮೈಸೂರಿಗೆ ಹೋಗಿದ್ರು. ಆ ವೇಳೆಗೆ ಪ್ರದೀಪನ ಮ್ಯಾಟ್ರಿಮೋನಿ ಲೀಲೆ ಊರೆಲ್ಲ ಹಬ್ಬಿಕೊಂಡಿತ್ತು. ಹಾಗಾದ್ರೆ ಆತನ ಪ್ರೊಫೈಲ್ನಲ್ಲಿರೋ PhD ಪದವಿ, ಲಾಯರ್, ಜಡ್ಜ್, ಓದು ಎಲ್ಲ ಏನು ಅಂದ್ರೆ ಫೇಕ್ ಅಂತಿದ್ದಾರೆ ಉದ್ಯಮಿ ಕುಟುಂಬ. ಅಷ್ಟೇ ಅಲ್ಲ, ಆತನಿಗೆ ಮೈಸೂರಿನಲ್ಲಿತ್ತು ಎನ್ನಲಾದ ಈ ಬಂಗಲೆ ಕೂಡ ಬಾಡಿಗೆಯದ್ದಂತೆ. ಬಾಡಿಗೆ ಬಂಗಲೆ, ಶಾದಿ ದೋಖಾ, ಮಗನಿಗೆ ತಾಯಿನೇ ಸಾಥ್. ಈ ಹಿಂದೆಯೂ ಹಲವಾರು ಯುವತಿಯರಿಗೆ ಮೋಸ ಹೇಗಾಗಿತ್ತು? ಯಾವಾಗ ಮೈಸೂರು ಪೊಲೀಸರು ಕೆಲ ಎವಿಡೆನ್ಸ್ಗಳನ್ನ ಉದ್ಯಮಿಗೆ ತೋರಿಸಿದ್ರೋ
ಮೈಸೂರಿಗೆ ಹೋಗಿ ಚೆಕ್ ಮಾಡಿದಾಗ ಪ್ರದೀಪನ ಒಂದೊಂದು ಅಸಲಿ ಮುಖ ಬೆಳಕಿಗೆ ಬಂದಿದೆ. ಆತನ ಬಳಿ ಇದ್ದ ಐಷಾರಾಮಿ ಕಾರುಗಳು, ಮೈಸೂರಲ್ಲಿ ತಾನು ವಾಸವಿದ್ದ ಬಂಗಲೆ ಎಲ್ಲವೂ ಬೇರೆಯವರಿಂದ ಬಾಡಿಗೆಗೆ ಪಡೆದಿದ್ದಂಥವು ಅಂತ ಕನ್ಫರ್ಮ್ ಆಗಿದೆ. ಅಷ್ಟೇ ಅಲ್ಲ, PhD ಸರ್ಟಿಫಿಕೇಟ್, ಜಡ್ಜ್ ಓದು ಎಲ್ಲವೂ ಫೇಕ್ ಅಂತೆ. ಇದರಲ್ಲಿ ಸತ್ಯ ಏನೆಂದ್ರೆ ಆತ LLB ಮಾಡಿದ್ದೊಂದೇ ಎನ್ನಲಾಗ್ತಾ ಇದೆ. ಇದೆಲ್ಲವೂ ಮತ್ತದೇ ಮ್ಯಾಟ್ರಿಮೋನಿ ಪ್ಲಾಟ್ಫಾರ್ಮ್ನಲ್ಲಿ ಬಯಲಾಗಿದೆ. ಇವಾಗ ಹೊಸದಾಗಿ P ಸೋಲೋಮನ್ ಅಂತ ಹಾಕಿದ್ದಾನೆ. ಇದಕ್ಕೆ ಮುಂಚೆ ಪ್ರದೀಪ್ ಸೋಲೋಮನ್ ಜೆ ಅಂತ ಇತ್ತು. ಅವ್ರ ಅಪ್ಪ ಹೆಸರು ಇದರಲ್ಲಿ ಅಪ್ಡೇಟೇ ಮಾಡಿಲ್ಲ. ಇವಾಗ ನೋಡಿ P ಸೋಲೋಮನ್ 29 ಅಂತ ಹಾಕಿದ್ದಾನೆ. ನಮಗೆ ತೋರಿಸ್ಬೇಕಾದ್ರೆ 28 ಅಂತ ಹಾಕಿದೆ. ಇವಾಗ 2 ವೀಕ್ಸ್ ಆಗೋ ಇವಾಗ ಫೋಟೋಸ್ ಅಪ್ಲೋಡ್ ಮಾಡಿದ್ದಾನೆ. ಇಲ್ಲಿದೆ ನೋಡಿ, 2 ವೀಕ್ಸ್ ಆಗೋ. ಇದನ್ನು ಪ್ರೆಸ್ ಮಾಡಿದ್ರೆ ಇದು ಹಳೆ ಫೋಟೋ, ಇದು ಹೊಸ ಫೋಟೋ, ಇದು ಹಳೆ ಫೋಟೋ, ಇದು ಹೊಸದು, ಇದು ಹಳೇದು. ನಮಗೆ ಕೊಡಬೇಕಾದ್ರೆ ಇದೇ ಕೊಟ್ಟಿದ್ದು ಬಯೋಡೇಟಾ ಫೋಟೋ. ಇದೂ ಹಳೆ ಫೋಟೋ, ಇದು ಹಳೆ ಫೋಟೋ, ಇದು ಹೊಸ ಫೋಟೋ, ಇದು ಹಳೆ ಫೋಟೋ, ಇದು ಹಳೆ ಫೋಟೋ, ಇದು ಹೊಸ ಫೋಟೋ. ಈ ಮೊಬೈಲ್ನ ಹೊಸ್ದಾಗಿ ತೊಗೊಂಡು ಹಿಡ್ದಿರೋ ಫೋಟೋ ಇದು. ಇದು ಹೊಸದಾಗಿ 4 ಫೋಟೋ ಆಡ್ ಮಾಡಿದ್ದಾನೆ ಹೊಸ ಫೋಟೋ 2 ವಾರದಿಂದ. PhD ಅದೆಲ್ಲ ಹಾಕಿದ್ದಾನೆ. ಈ PhD ಅವನು LLB ಅಂತ ನಮಗೆ ಹೇಳ್ದ ಗೊತ್ತಾ, ಅದನ್ನ ಮಾಡಿಲ್ಲ ಈ ಸತಿ ಅವನು. ಇವಾಗ ಅದೇನೋ ಹೊಸದಾಗಿ ಇಲ್ಲಿ ನೋಡಿ, ಇದು ಕ್ರಿಶ್ಚಿಯನ್ ತಮಿಳ್ ಅಂತ ಹಾಕಿದ್ದಾನೆ. ನಮ್ಗೆ ಕ್ರಿಶ್ಚಿಯನ್ ಕನ್ನಡ ಅಂತಿತ್ತು. ಈಗ ಕನ್ನಡ ಅಂದಿದ್ದಕ್ಕೆ ನಾವು ಸಂಬಂಧ ಒಪ್ಕೊಂಡಿದ್ದೆ. ಇವಾಗ ಕ್ರಿಶ್ಚಿಯನ್ ತಮಿಳ್ ಅಂತ ಇವಾಗ ಹೊಸದಾಗಿ ಹಾಕಿದ್ದಾನೆ. ಕ್ಯಾಥಲಿಕ್. ಇಲ್ಲಿ ನೋಡ್ರಿ, ಎಲ್ಲ ಸುಳ್ಳು, ಎಲ್ಲವೂ ಫೇಕ್, ಎಲ್ಲವೂ ಬೋಗಸ್. ಪ್ರದೀಪ್ ತನ್ನ ತಾಯಿ ಎಂಪ್ಲಾಯ್ ಜಾಬ್ ಮಾಡ್ತಾರೆ ಅಂತಲೂ ಸುಳ್ಳು ಹೇಳಿದ್ನಂತೆ. ಅಷ್ಟೇ ಅಲ್ಲ, ಆತ ಎಂಗೇಜ್ಮೆಂಟ್ ಆದ್ಮೇಲೂ ಕೂಡ ಮ್ಯಾಟ್ರಿಮೋನಿ ಪ್ರೊಫೈಲ್ ಅನ್ನ ಇನ್ನೂ ಮದುವೆಗೆ ಅವೈಲಬಲ್ ಇದ್ದೀನಿ ಅನ್ನೋ ರೀತಿ ಅಪ್ಡೇಟ್ ಮಾಡಿದ್ದ ಅಂತ ಗೊತ್ತಾಗ್ತಿದೆ. ಫಾದರ್ ಪಾಸ್ಟ್ ಅವೇ, ಅವಂಗಮ್ಮ ಎಂಪ್ಲಾಯ್ಡ್ ಅಂತ ಹಾಕಿದ್ದಾನೆ. ಅವ್ರದ್ದು ಆ್ಯನ್ಯುವಲ್ ಇನ್ಕಮು 30-70 ಲಕ್ಷ ಅಂತ ಹಾಕಿದ್ದಾನೆ. ಫ್ಯಾಮಿಲಿ ರನ್ಸ್ ಬಿಸ್ನೆಸ್ಸು. ಅಲ್ಲ, ಇವಾಗ ಹೊಸದಾಗಿ ಹಾಕಿರೋಂಥದ್ದು ಇದು. ಹೊಸದಾಗಿ 2 ವಾರದಿಂದ ಇವತ್ತು ನೋಡ್ದ ನೀನು ಇದನ್ನ? ಇವತ್ತು ನೋಡ್ಬಿಟ್ಟು ಆಮೇಲೆ ಅಡ್ಮಿನ್ ಪ್ರೊಫೈಲ್. ಸರಿ, ಇವನು ಎಂಗೇಜ್ಮೆಂಟ್ ಆಗ್ಬಿಟ್ಮೇಲೆ, ಒಂದು ಹುಡುಗಿನ ಎಂಗೇಜ್ಮೆಂಟ್ ಆಗ್ಬಿಟ್ಮೇಲೆ ಹೆಂಗಿದು ಹೊಸದಾಗಿ 2 ವಾರದಿಂದ ಆಗ್ತಾ ಇದೆ? ಅದೇ ಗೊತ್ತಿಲ್ಲ. ನಮ್ಮ ಹತ್ರ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೇಕಾದ್ರೇನೆ ಹಾಕೋನೆ PhD ಡಾಕ್ಟರ್ ಆಫ್ ಫಿಲಾಸಫಿ ಅಂತ ಹಾಕಿದ್ದಾನೆ. ಆದ್ರೆ ಇದರಲ್ಲಿ LLB ಅಂತ ಹಾಕೇ ಇಲ್ಲ. ಎಲ್ಲೂನು ಮೆನ್ಷನೇ ಮಾಡಿಲ್ಲ. ನಮಗ್ ಕೊಟ್ಟಿರೋ ಬೇರೆ ಹುಡುಗಿನಿಗೆ ವಂಚಾಗ್ತಾ ಇದ್ದಾನೆ. ಸೆಲ್ಫ್ ಎಂಪ್ಲಾಯ್ಡ್ ಅಂತ ಹಾಕಿದ್ದಾನೆ ನೋಡಿ ಇಲ್ಲಿ. ಸೆಲ್ಫ್ ಎಂಪ್ಲಾಯಿ, ಓನ್ ಬಿಸ್ನೆಸ್ ಅಂತ ಹಾಕೋನೆ. ನಮ್ಮ ಹತ್ರ LLB, LLM, PhD ಇದೆಲ್ಲ ಬಂದು ಈ shaadi.com ನಾವು ಅದನ್ನೇ ಕಂಪ್ಲೇಂಟ್ ಮಾಡ್ಬೇಕು. ಈ shaadi.com ಅವ್ರು ಹೆಂಗ್ ಒಪ್ಕೊಂತಾರೆ ಇದು? ನೋಡಿ, shaadi.com ಇವ್ರು ನೋಡಿ ಫೋಟೋಸ್ ಇದೆಲ್ಲ ಫ್ಯಾಮಿಲಿ ರನ್ ಬಿಸ್ನೆಸ್ ಅಂತೆ ಇವ್ರದ್ದು. ಇವಾಗ ಇವನು ಓನ್ ಬಿಸ್ನೆಸ್ ಅಂತ ಇವನು ಹಾಕೊಂಡು ಎಲ್ಲೂ LLB ಅಂತ ಹಾಕೊಂಡೇ ಇಲ್ಲ, LLM ಅಂತ ಈ ಲಾಯರ್ ಅಂತ ಹಾಕೊಂಡೇ ಇಲ್ಲ. ನಮಗೆ ಕೊಟ್ಟಿರೋ ಬಯೋಡೇಟಾದಲ್ಲಿ PhD, LLM, shaadi.com ಅವ್ರ ಮೇಲೆ ಕೇಸ್ ಹಾಕ್ಬೇಕು. shaadi.com ಅದು ಹೆಂಗೆ ಒಂದೇ ಫೋಟೋ ಒಂದೇ ಇದನ್ನ ನಾವು ಪ್ರೈಮ್, ಇವರು ಪ್ರೈಮ್, ಈ ತರ ಕಿಂಗ್ ಇರುತ್ತೆ ಗೊತ್ತಾ, ಒಳ್ಳೆ ಸಂಬಂಧ ಸಿಕ್ಕುತ್ತೆ ಅಂತ ನಾವು ಪ್ರೈಮ್ ತಗೊಂಡಿರೋದು. ಇವ್ನು ಮತ್ತೆ ನಮ್ ದುಡ್ಡೇ ತಗೊಂಡು ಮತ್ತೆ ಪ್ರೈಮ್ಗೆ ಹಾಕೊಂಡೆ. ಇನ್ನೇನು ಮದುವೆಗೆ 15 ದಿನ ಇದೆ ಎನ್ನುವಾಗಲೇ ಪ್ರದೀಪನ ಬಂಡವಾಳ ಬಯಲಾಗಿದೆ. ಅದು ತಿಳಿದ ಕೂಡಲೇ ಉದ್ಯಮಿ ಮದುವೆಗೆ ಬ್ರೇಕ್ ಹಾಕಿದ್ರು. ಪ್ರದೀಪ್ ಊರೆಲ್ಲ ಕಾರ್ಡ್ ಹಂಚಿದಾಗ್ಲೇ ಮ್ಯಾಟ್ರಿಮೋನಿ ಪ್ರೊಫೈಲ್ ಅಪ್ಡೇಟ್ ಮಾಡಿದ್ರಿಂದಲೇ ಅವನ ಫ್ರಾಡ್ ಆಟದ ಮೇಲೆ ಮತ್ತಷ್ಟು ಅನುಮಾನ ಬಂದಿದೆ. ಅದು ಇವಾಗ shaadi.com ಅಲ್ಲಿ ಏನ್ ಬೇಕಾದ್ರೆ ಚೇಂಜ್ ಮಾಡ್ಬೋದು, ID ಮಾತ್ರ ಚೇಂಜ್ ಮಾಡಕ್ಕಾಗಲ್ಲ. ಅದರಿಂದ ಇದು ಫುಲ್ ಆಗಿ ಸಿಗಾಕೊಂಡಿರೋದು. ಈ ಮೇನ್ ID ಇರುತ್ತಲ್ಲ, ಈ ID ಚೇಂಜ್ ಮಾಡಕ್ಕಾಗಲ್ಲ. FIR ಅಲ್ಲಿ ಸೇರ್ಸೋಣ, ಎಡಿಟ್ ಮಾಡಿ ಎಲ್ಲ ಮಾಡೋನೆ, ID ಮಾತ್ರ ಚೇಂಜ್ ಆಗಲ್ಲ. ನನಗಂತೂ ಈಗ ಬೇಜಾರಾಗ್ಬಿಟ್ಟಿದೆ. ಯಾಕಂದ್ರೆ ನಾವು ಇಷ್ಟು ಡಾಕ್ಯುಮೆಂಟ್ಸ್ ಗಳು ತಗೊಂಡಿದೀವಿ ಇವನು ವಿರುದ್ಧವಾಗಿ. ಕಂಪ್ಲೇಂಟ್ ಕೊಟ್ಬಿಟ್ಟು ಇದು ನೋಡಿದ್ರೆ 2 ವಾರದಿಂದ ಚೇಂಜ್ ಮಾಡೋಣ ಅಂದ್ರೆ ಎಂಗೇಜ್ಮೆಂಟ್ ಹಾಕಿ ಇವಾಗ ತನಕ ಇವನು ನಮ್ ಜೊತೆಲೇ ಇದ್ದು ಸಂಬಂಧ ಕೊಡ್ಬೇಕಾದ್ರೇನೆ ಹಾಕೋನೆ ಅವನು. ಇನ್ವಿಟೇಷನ್, ಒಂದು ಹುಡುಗಿದು ಇನ್ವಿಟೇಷನ್ ಮದ್ವೆ ಅಂತ ಕೊಟ್ಬಿಟ್ ಮೇಲೆ ಹಾಕೋಣಂದ್ರೆ ಇವನು ಯಾಕೋ ದೊಡ್ಡ ಕಳ್ಳ ತರ ಕಾಣ್ತಾವನೆ. ಇದಾದ ಬಳಿಕ ಪ್ರದೀಪ್ ಮೇಲೆ ಕೇಳಿ ಬರ್ತಾ ಇರೋ ಆರೋಪ ಮತ್ತೊಂದಿದೆ. ಈತ ಇಲ್ಲಿವರೆಗೂ 10 ಯುವತಿಯರನ್ನ ಮೋಸ ಮಾಡಿ ಮದುವೆ ಆಗೋದಾಗಿ ಹೇಳಿ ಒಡವೆ ಪಡೆದು ದೈಹಿಕ ಹಾಗೂ ಮಾನಸಿಕ ಹಿಂಸೆ ಕೊಡ್ತಿದ್ದ ಅಂತ ಹೇಳಲಾಗ್ತಾ ಇದೆ. ಒಂಟಿ ಮಹಿಳೆ ಯುವತಿಯರನ್ನ ಟಾರ್ಗೆಟ್ ಮಾಡಿ ಹಣ ಪಡೆದು ವಂಚನೆ ಮಾಡ್ತಿದ್ದ ಎನ್ನಲಾಗ್ತಾ ಇದೆ. ಅಷ್ಟೇ ಅಲ್ಲ, ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಮಾಡೋ ಅಭ್ಯಾಸ ಪ್ರದೀಪ್ ಫ್ಯಾಮಿಲಿಗಿದೆ ಅಂತ ತಿಳಿದು ಬರ್ತಾ ಇದೆ. ಆಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಉದ್ಯಮಿ ದಾಖಲೆ ಸಮೇತ ದೂರು ಕೊಟ್ಟಿದ್ದಾರೆ. ಬಟ್ ಈ ನಡುವೆ ದಿಢೀರಂತ ಪ್ರತ್ಯಕ್ಷವಾಗಿದ್ದ ಪ್ರದೀಪ್ ಜೋಸೆಫ್ ಉದ್ಯಮಿ ಮಾಡ್ತಾ ಇರೋ ಆರೋಪಗಳನ್ನ ಆ ಉದ್ಯಮಿ ಮೇಲೆಯೇ ಪ್ರತ್ಯಾರೋಪಗಳನ್ನ ಮಾಡಿದ್ದಾರೆ. shaadi.com ಅಲ್ಲಿ ಪರಿಚಯವಾಗಿ ಸತತವಾಗಿ ನಾನು
ಆ ಟೈಮಲ್ಲಿ ಜುಡಿಷಿಯಲ್ ಎಕ್ಸಾಮ್ ಬರೆದು ನಾನು 11th ಅಕ್ಟೋಬರು ಮಾರನೇ ದಿನ ಇವರನ್ನು ಭೇಟಿ ಆಗ್ತೇನೆ. ಭೇಟಿ ಆಗಿಬಿಟ್ಟು ಇವರ ಹತ್ರ ನಾವು ಮಾತಾಡಬೇಕಾದ್ರೆ ಸತತರ ನನ್ನ ಹಿಂದೆನೇ ಬಿದ್ದು ಇವರು ನಮ್ಮ ಮನೆ ಅಳಿಯಾಗಬೇಕು ಅಂತ ಹೇಳಿ ಇವರು ನಮ್ಮನ್ನು ಪ್ರಪೋಸಲ್ ಕೊಟ್ಟು ನಮ್ಮ ಮನೆಗೆ ಬಂದು ಹಾಗೂ ನಮ್ಮ ಹಿಸ್ಟ್ರಿಯನ್ನು ಚೆಕ್ ಮಾಡಿಕೊಂಡು ಎಲ್ಲ ಒಂದು ನಾವು ವಕೀಲರಾಗಿದ್ದೀವ, ಏನಾಗಿದ್ದೀವಿ, ಏನು ಇವ್ರ ಬ್ಯಾಕ್ಗ್ರೌಂಡು ಎಲ್ಲ ರೀತಿಯಾದ ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಹಲವಾರು ಜನಗಳನ್ನು ಮೈಸೂರಿಗೆ ಕಳಿಸಿ ಹಲವಾರು ರಾಜಕೀಯ ವ್ಯಕ್ತಿಗಳು ಮೈಸೂರಲ್ಲಿ ಅವರಿಗೆಲ್ಲ ದೂರವಾಣಿಯಲ್ಲಿ ಸಂಪರ್ಕಿಸಿ ನಮ್ಮ ಬಗ್ಗೆ ತಿಳಿದುಕೊಂಡು ಎಲ್ಲ ಮಾಡಿಕೊಂಡು ಇವರು ಎಂಗೇಜ್ಮೆಂಟು ಫೆಬ್ರವರಿ 8, 2026ರಲ್ಲಿ ಎಂಗೇಜ್ಮೆಂಟ್ ಸಹ ಆಗಿರುತ್ತೆ. ಎಂಗೇಜ್ಮೆಂಟ್ ಆದ ನಂತರ ಸಹ ಇವರೇ ಒಂದು ಪ್ಲ್ಯಾನನ್ನು ಮಾಡಿ ನಮಗೊಂದು ಆಫರನ್ನು ನೀಡ್ತಾರೆ. ಏನಂತ ಅಂದರೆ 1 kg ಗೋಲ್ಡು, ಒಂದು ಅಪಾರ್ಟ್ಮೆಂಟು ಸಹ ನಾವು ನೀಡುತ್ತೇವೆ ಎಂದು ಆಫರನ್ನು ನೀಡುತ್ತಾರೆ. ಇವೆಲ್ಲ ಆಫರ್ಗಳು ನೀಡಿದರೂ ಸಹ ನಾವು ಯಾವುದೇ ರೀತಿಯಾದ ಆಫರ್ಗಳಿಗೆ ನಾವು ಒಪ್ಪಿರುವುದಿಲ್ಲ. ಹಾಗೂ ಯಾವುದೇ ರೀತಿಯಾದ ಚಿನ್ನದಗಳಿಗೆ ನಾವು ಯಾವತ್ತೂ ಒಂದು ದಿನವೂ ನಾವು ಬಾಯಿ ಬಿಟ್ಟು ನಾವು ಯಾವುದೂ ಮಾತಾಡಿರುವುದಿಲ್ಲ. ಯಾವುದೇ ರೀತಿಯಾದ ಒಂದು ನಾವು ಅಕ್ಸೆಪ್ಟ್ ಮಾಡಿರುವುದಿಲ್ಲ. ಬರೀ ನಾವು ಅದನ್ನು ನಿರಾಕರಿಸಿ ನಮಗೆ ನಾವು ಹೇಳಿದ್ವಿ ಏನಂದರೆ ಹುಡುಗಿ ಮಾತ್ರ ನಮಗೆ ಮನೆಗೆ ಕಳಿಸಿಕೊಡಿ, ನಾವು ಸಂಪ್ರದಾಯದ ಪ್ರಕಾರ ನಾವು ಅದೇನಿದೆ ನಾವು ಮಾಡ್ಕೋತೀವಿ ಅಂತ ನಾವು ಈಗಾಗಲೇ ಮುಂಚೆ ಮಾತುಕತೆ ಮಾಡಿದ್ದೇವೆ. ಸೊ ಇಲ್ಲದ ಒಂದು ಆರೋಪಗಳನ್ನು ಮಾಡಿ ವರದಕ್ಷಿಣೆ ಎಂಬುವ ಒಂದು ಪ್ರಕರಣದಲ್ಲಿ ನನ್ನ ಮೇಲೆ ಅವರು ಕೊಟ್ಟಿರುವ ಆಫರ್ಗಳನ್ನು ನನ್ನ ಮೇಲೆ ವರದಕ್ಷಿಣೆಯಾಗ ಒಂದು ಕೇಸಲ್ಲಿ ಸುಳ್ಳು ಆರೋಪವನ್ನು ಮಾಡಿ ಸುಳ್ಳು ಬರವಣಿಗೆಯನ್ನು ಬರೆದು ಒಂದು ಠಾಣೆಯಲ್ಲಿ ಅವರ ಒಂದು ರಾಜಕೀಯ ಇನ್ಫ್ಲೂಯೆನ್ಸ್ ಹಾಗೂ ತನ್ನ ಒಂದು ಸ್ವಂತ ಸ್ಟೇಟಸ್ಗಾಗಿ ಅವರು ಮಾಡಿರುವಂಥ ಎಲ್ಲ ಒಂದು ಕೃತ್ಯಗಳು ನಾನು ಈಗ FIR ಕಾಪಿಯಲ್ಲಿ ನಾನು ಕಂಡು ಬಂತು. ಆ ಕೃತ್ಯಗಳನ್ನು ಎಲ್ಲ ಮಾಡಿರೋದು ಹಾಗೂ ಈಗಾಗಲೇ ಅವರು ಹೇಳ್ತಾರೆ 10 ಲಕ್ಷ ರೂಪಾಯಿಗೆ ನಾವು ಎದುರಿಸಿ ನಾವು ಮದುವೆ ನಡೆಸೋದಿಲ್ಲ ಅಂತೇಳಿ. ಅವರಿಗೆ ನಾವು ಎದುರಿಸುವಂಥ ಜನ ಅವರಲ್ಲ, ಅವ್ರು ಎದುರೋದು ಇಲ್ಲ. ಇದರ ಬಗ್ಗೆ ವಿಚಾರವನ್ನು ಸ್ವಂತ ಆಡುಗೋಡಿ ಪೊಲೀಸ್ ವ್ಯಾಪ್ತಿಯಲ್ಲಿ ಇರುವ ಎಲ್ಲ ಅಲ್ಲಿ ಪಬ್ಲಿಕಲ್ಲಿ ನಾವು ಕೇಳ್ಕೋಬೋದು. ಅವರು ಯಾವ ಥರ ಜನ ಇದ್ದಾರೆ, ಹಿಂಗೆ ಜನರುಗಳಿಗೆ ಎದುರಿಸಿ ಅವರು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಅಲ್ಲಿರುವ ಎಲ್ಲ ಪಬ್ಲಿಕಲ್ಲೇ ನಾವು ಒಪಿನಿಯನ್ ತಗೋಬೋದು. ಉದ್ಯಮಿ ಫ್ಯಾಮಿಲಿ ಮಾಡ್ತಾ ಇರೋದೆಲ್ಲ ಸುಳ್ಳು ಆರೋಪ ಅನ್ನೋದು ಪ್ರದೀಪ್ ಜೋಸೆಫ್ ವಾದ. ಬಟ್ ಮದುವೆ ವೇಳೆ ನಡೆದಿದ್ದ ಚಿನ್ನ ಹಣದ ಕಥೆಯೇನು ಅಂದ್ರೆ ಮದುವೆ ಹೆಣ್ಣಿಗೆ ಪ್ರದೀಪ್ ಅವರೇ ಹಣ ಖರ್ಚು ಮಾಡಿದ್ರು ಅನ್ನೋದು ಅವರ ವರ್ಷನ್. ಅದಾದ ನಂತರ ನಾವು ಎಂಗೇಜ್ಮೆಂಟ್ಗಾಗಿ ಆ ಹುಡುಗಿಗೆ ಸ್ಯಾರಿ ಕೂಡ ಕೊಡಿಸಿರ್ತೇವೆ. ಅದಾದ ನಂತರ ಉಂಗುರ ಎಕ್ಸ್ಚೇಂಜ್ ಮಾಡಬೇಕಾದ್ರೆ 1 ಲಕ್ಷ ಹತ್ರ ಒಂದು ಆಗುತ್ತೆ. ಅದರಲ್ಲಿ 80,000 1 ಲಕ್ಷ ಚಿಲ್ಲರೆ ಆ ಹುಡುಗಿಗೆ ನಾವು ರಿಂಗ್ ಕೊಡಿಸ್ಬೇಕು ಅಂತ ನೋಡ್ತೀವಿ. ಬಟ್ ಅವ್ರು 2.5 ಲಕ್ಷಕ್ಕೆ ರಿಂಗ್ ನೋಡ್ತಾರೆ, 3 ಲಕ್ಷದ ಹತ್ರ ನೋಡ್ತಾರೆ, 4 ಲಕ್ಷದ ಡೈಮಂಡೇ ಬೇಕು ಅಂತ ಬೇಡಿಕೆ ಇಡ್ತಾರೆ. ಬಟ್ ನಮ್ಮ ಹತ್ರ ಇರುವ ಒಂದು ಅಮೌಂಟನ್ನು ನಾವು ಕೊಟ್ಟಿರ್ತೇವೆ ಅವರಿಗೆ. ಅದಾದ ನಂತರ ಆ ಹುಡುಗಿಗೆ ಒಂದು ಎಂಗೇಜ್ಮೆಂಟಲ್ಲಿ ಸ್ಯಾರಿ ಕೂಡ ಕೊಡಿಸಿರ್ತೇವೆ. ಆ ಅಮೌಂಟು ಸಹ ನಾನು ಅವರಿಗೆ ಕೊಟ್ಟು ಪೇಮೆಂಟ್ ಮಾಡಿರ್ತೇನೆ. ಅದ್ರ ಜೊತೆಗೆ ಇವರಿಗೆ ಒಂದು ಇಯರಿಂಗ್ಸ್ ಆಗಲಿ, ಒಂದು ಆರ್ಟಿಫಿಷಿಯಲ್ ಇಯರಿಂಗ್ಸ್ ಆಗಿ ಇವರು ಡಿಮ್ಯಾಂಡ್ ಬಂದು 30,000 ರಿಂದ 40,000 ಒಂದು ಆರ್ಟಿಫಿಷಿಯಲ್ ರಿಂಗ್ ಕೇಳಿರ್ತಾರೆ. ವಿಡಿಯೋ ಕಾಲ್ ಮಾಡಿ ಅನುಪ್ರಿಯಾ ಅನ್ನೋರು ಒಂದು ವೆಡ್ಡಿಂಗ್ ರಿಂಗ್ಗೆ ನೀವು ಕೊಡಬೇಕು ಅಂತೇಳಿ ನನ್ನ ಹತ್ರ 22,000 ರೂಪಾಯಿಯನ್ನು ಇಮಿಡಿಯೇಟಲ್ಲಿ ನನ್ನ ಹತ್ರ ತೊಗೊಂಡಿರ್ತಾರೆ. ವೆಡ್ಡಿಂಗ್ ರಿಂಗಾಗಿ ಕಿವಿಗೆ ಓಲೇಬೇಕು ಅಂತೇಳಿ ತೊಗೊಂಡಿರ್ತಾರೆ. ಇದೆಲ್ಲ ನೀವೇ ಮಾಡಬೇಕು ಅಂತ ಹೇಳಿ ನನ್ನ ಹತ್ರದಿಂದ ದುಡ್ಡು 22,000 ರೂಪಾಯಿಯನ್ನು ತೊಗೊಂಡಿರ್ತಾರೆ. ಮತ್ತು 30,000 ಚಿಲ್ಲರೆ ವೆಡ್ಡಿಂಗ್ ಗೌನಿಗೋಸ್ಕರ ನನ್ನ ಹತ್ರ ದುಡ್ಡನ್ನು GPay ಮುಖಾಂತರ ಇವರು ನನ್ನ ಹತ್ರ ಪಡ್ಕೋತಾರೆ. 30,000 ರೂಪಾಯಿ ವೆಡ್ಡಿಂಗ್ ಗೌನ್ ಅಂತ ತೊಗೊಂಡು ಅದನ್ನು ಕೂಡ ಪೇಮೆಂಟ್ ಆಗಿ ನಾನೇ ಮಾಡಿರುತ್ತೇನೆ. ಇದಕ್ಕೆ ಸಂಬಂಧಪಟ್ಟಂಥ ಪೇಮೆಂಟು ಟ್ರಾನ್ಸಾಕ್ಷನ್ಸ್ ಎಲ್ಲ ನನ್ನ ಹತ್ರ ಇದೆ. ಹಾಗಾಗಿ ಇನ್ನೂ ಒಂದು 20 ಲಕ್ಷ ನಾವು ಕೊಟ್ಟಿದ್ದಾರೆ. 20 ಲಕ್ಷ ಕೊಟ್ಟುಬಿಟ್ಟು ಇವರು ಇದು ಡೌರಿ ಹ್ಯಾರಸ್ಮೆಂಟ್ ಹೇಳಿ ಇವರು ನನ್ನ ಮೇಲೆ ಬೇಡಿಕೆ ಇಡ್ತಾರೆ ಅಂತ ಹೇಳ್ತಿದ್ದಾರೆ. ಆ 20 ಲಕ್ಷದ ಆರೋಪಗಳೆಲ್ಲ ನಾನು ಸುಳ್ಳು ಅಂತ ಹೇಳ್ತೇನೆ. ಯಾಕಂದರೆ ಆ 20 ಲಕ್ಷಕ್ಕೆ ನಾವು ಜೋಸಾಲುಕಸದಲ್ಲಿ ನಾವು ಒಡವೆಗಳು ತೊಗೊಂಡಿರುವ ದಾಖಲಾತಿಗಳಿದೆ ನಮ್ಮಲ್ಲಿ. ಹಾಗೂ ಹುಡುಗಿಗೆ ಹಳದಿ ಶಾಸ್ತ್ರ ಪರ್ಪೋಸ್ಗಾಗಿ ನಮಗೆ 30 ಲಕ್ಷ ನಾವು ಒಡವೆಗಳು ಅವತ್ತಿನ ದಿನವೇ ಇರಬೇಕು ಅಂತ ನಮಗೆ ಡಿಮ್ಯಾಂಡ್ ಮಾಡ್ತಾರೆ. ಯಾಕಂದರೆ ನಮ್ಮ ರಿಲೇಷನ್ಸ್ಗಳು ಇವ್ರುಗಳಿಗೆಲ್ಲ ಎಲ್ಲರೂ ಮುಂದೆ ನಮಗೆ ಅವಮಾನ ಆಗೋದು ಬೇಡ. ಎಲ್ಲರೂ ನಮಗೆ ಕೇಳ್ತಾರೆ, ನೀವು ಅಷ್ಟೊಂದು ಆಗ್ತೀರಾ, ನೀವು ಇಷ್ಟೊಂದು ಆಗ್ತೀರಾ, ನಮಗೆ ಇವ್ರು ಏನಾಗ್ತಾರೆ ಅಂತ ಪ್ರಶ್ನೆ ಮಾಡಿ ನಮಗೆ ಒತ್ತಾಯ ಮಾಡಿ ನಮ್ಮನ್ನು ಮನದಲ್ಲಿ ಒಂದು ಚಿಂತೆ ಬರುವಂತೆ ಮಾಡಿ ನಮ್ಮ ಹತ್ರ ಈ ಒಂದು ಒಡವೆಗಳು ಪರ್ಚೇಸ್ ಮಾಡ್ತೀವಿ. ಈ ಒಡವೆಗಳು ಪರ್ಚೇಸ್ ಮಾಡಿ 20 ಲಕ್ಷ ಒಡವೆನ ನಾವು ತೊಗೊಂಡು ಹುಡುಗಿಗೆ ಅಂತ ನಾವು ಆ 20 ಲಕ್ಷ ಒಡವೆಗಳು ಹಾಕ್ತೀವಿ. ಈ ಹಳದಿ ಶಾಸ್ತ್ರಕ್ಕೆ ನಾವು ಕೊಡಬೇಕು ಅಂತ ಹೇಳಿ ಏರ್ಪಾಡು ಮಾಡಿ ಒಡವೆಗಳು ಸಹ ನಾವು ಅದನ್ನು ನೀಡುತ್ತೇವೆ. ಸದ್ಯಕ್ಕೆ ಮೈಸೂರು ಉದ್ಯಮಿ ಮುಂದೆ ಬಂದು ದೂರು ಕೊಟ್ಟಿದ್ರಿಂದ ಆ ದಿನ ಪ್ರದೀಪ್ ಅವುಗಳೆಲ್ಲ ಸುಳ್ಳು ಅಂತ ತಳ್ಳಿ ಹಾಕಿದ್ದಾನೆ. ಬಟ್ ಇನ್ನುಳಿದ 16 ಮಂದಿ ಯುವತಿಯರ ಕಥೆಯೇನು ಅಂದ್ರೆ ತಾಯಿಯೊಟ್ಟಿಗೆ ಅಜ್ಞಾತಕ್ಕೆ ಹೋಗ್ಬಿಟ್ಟಿದ್ದಾನೆ. ಎಲ್ಲೋ ಇದ್ಕೊಂಡು ಹೀಗೆ ವಿಡಿಯೋ ಹಾಕಿರೋ ಆತ ಇಲ್ಲಿಯವರೆಗೂ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿಲ್ಲ. ಇತ್ತ ಆತನ ಫ್ರಾಡ್ ಕೆಲಸಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇವೆ. ಒಟ್ನಲ್ಲಿ ಆತ ಕೈಗೆ ಸಿಗೋ ತನಕ ಅಸಲಿ ಸತ್ಯ ಏನು ಅನ್ನೋದು ಬಯಲಾಗೋದಿಲ್ಲ.
ಮಗನಿಗೆ ಬುದ್ಧಿ ಹೇಳೋ ತಾಯಿಯೇ ಮಗನೊಟ್ಟಿಗೆ ಸೇರಿ ದೌರ್ಜನ್ಯದ ಕೆಲಸಗಳಲ್ಲಿ ಭಾಗಿಯಾಗಿದ್ಲು ಅನ್ನೋ ಆರೋಪವೂ ಇವರ ಮೇಲಿದೆ. ಒಟ್ನಲ್ಲಿ ಅಜ್ಞಾತ ಸೇರಿರೋ ಈ ತಾಯಿ ಮಗ ಸಿಗೋದ್ಯಾವಾಗ, ಸಿಕ್ಕಾಗ ಯಾವ ರೀತಿಯ ಕತೆಗಳು ಹುಟ್ಟಿಕೊಳ್ತವೆ, ಈ ರೀತಿಯ ಕುತೂಹಲ ಇದ್ದೇ ಇದೆ. ಇದಾಗಿತ್ತು ಇವತ್ತಿನ ಕ್ರೈಮ್ ರಿಪೋರ್ಟ್. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.